ಗುರು ಸೌತ್ ಆಫ್ರಿಕಾದವ್ರು ಮಾತ್ರ ಪಕ್ಕಾ ಪ್ಲಾನ್ ಮಾಡ್ಬಿಟ್ಟು ಹೊರಡೋರು ಗುರು. ಇವತ್ತು ಸೌತ್ ಆಫ್ರಿಕಾದವರು ಗೆಲ್ಲೇಬೇಕು ಗುರು ಅಂತ ಬಂದ್ ಆಡ್ದಂಗಿತ್ತು. ಇಂಡಿಯಾದವರು ಯಾವ ಆಂಗಲ್ ಅಲ್ಲೂ ಗುರು ಸ್ಟಾರ್ಟಿಂಗ್ ಬಿಟ್ರೆ ಅದಕ್ಕೆ ಇಂಡಿಯಾದವ್ರು ಗೆಲ್ತಾರೆ ಅಂತಾನೆ ಅನ್ನಿಸ್ಲಿಲ್ಲ. ಅದೇ ಬೇಜಾರಾಗ್ಬಿಟ್ಟಿದ್ದು. ಫುಲ್ ಮ್ಯಾಚ್ ನೋಡಿದ್ರೆ ಏನೋ ಒಂದು ಹೋಪ್ಸ ಇಟ್ಕೊಂಡು ಗೊತ್ತಾಗೋಯ್ತು ಗುರು. ಫುಲ್ ಮ್ಯಾಚ್, ಅರ್ಧ ಮ್ಯಾಚ್, ಮುಕ್ಕಾಲ್ ಮ್ಯಾಚ್ ಆಗ್ತಿದ್ದಾಗಲೇ ನಮಗೆ ಗೊತ್ತಾಗೋಯ್ತು ಒಂದೇ ಓವರಲ್ಲಿ 3 ವಿಕೆಟ್ ಬಿಡೋತ್ತಾರ ಗುರು ಕೇಶವ್ ಮಹಾರಾಜ್ ಅವ್ರ ಓವರನೇ. ಅವಾಗ್ಲೇ ಗೊತ್ತಾಯ್ತು ಗುರು ಈ ಮ್ಯಾಚ್ ಆಗಲ್ಲ, ಈ ಮ್ಯಾಚ್ ಸೋಲ್ತೀವಿ ಅಂತ. ಬಟ್ ಸಾಧ್ಯವಾದಷ್ಟು ಕಮ್ಮಿ ಮಾರ್ಜಿನ್ ಇಂದ ಸೋಲ್ತೀವಿ ಅನ್ಕೊಂಡಿದ್ವಿ. ಬಟ್ 76 ಇದು ಬಿಗ್ ಮಾರ್ಜಿನ್ ಗುರು. ಎಫೆಕ್ಟ್ ಆಗತ್ತೆ, ಇದು ತುಂಬಾ ಎಫೆಕ್ಟ್ ಆಗತ್ತೆ ಈ ಒಂದು ಮಾರ್ಜಿನ್. ಬೇಜಾರಾಗದು ಗುರು ಈ ತರ ಆದಾಗ. ಬಟ್ ಸೌತ್ ಆಫ್ರಿಕಾದವ್ರಿಗೆ ಕ್ರೆಡಿಟ್ ಕೊಡ್ಲೇಬೇಕು, ಒಂದು ಸೆಲ್ಯೂಟ್ ನ ಹೊಡಿಲೇಬೇಕು. ಸೌತ್ ಆಫ್ರಿಕಾದವ್ರದ್ದು ಗುರು ಸ್ಟಾರ್ಟಿಂಗ್ 23 ವಿಕೆಟ್ ಹೋದಾಗ ಗುರು ಏನ್ ಗುರು ಇವತ್ತು ಸೌತ್ ಆಫ್ರಿಕಾದವ್ರು ಸೋಲ್ತಾರೆ ಅಂತ ಅನ್ಕೊಂಡ್ವಿ ಗುರು. ಸ್ಟಾರ್ಟಿಂಗ್ ನಮ್ ಕ್ವಿಂಟನ್ ಡಿಕಾಕ್ ಅವ್ರು ಔಟ್ ಆಗ್ತಿರಲ್ಲ ಗುರು. ಬೂಮ್ರಾ ಅವ್ರ ಬೌಲಿಂಗ್ ಬೆಂಕಿ ಬೌಲಿಂಗ್ ಗುರು. ಅದು ಪಿಚ್ ಬಿದ್ದಿ ಈ ಕಡೆ 3 ವಿಕೆಟಿಗೆ ಹೊಡಿಯತ್ತಲ್ಲ ಗುರು, ಕ್ರೇಜಿ ಅಲ್ಲ. ಅಂದ್ರೆ ಲೆಗ್ ಸ್ಟಂಪ್ ವಿಕೆಟಿಗೆ ಹೊಡಿಯತ್ತಲ್ಲ ಗುರು, ಅದೊಂಥರ ಕ್ರೇಜಿ ಬೌಲಿಂಗು. ಏನ್ ಸೈಕಾಗ್ ಒಳಗಡೆ ನುಗ್ತಲ್ವ ಬಾಲ್, ಅದು ಯಪ್ಪ ಸ್ವಾಮಿ ಕ್ರೇಜಿ. ಆಮೇಲೆ ನಮ್ಮ ಅಕ್ರಮ್ ಅವರು ಕ್ಯಾಪ್ಟನ್, ಅವರು ಸಹ ಏನು ಅಂತ ಹೇಳ್ಕೊಳಕ್ ಪರ್ಫಾರ್ಮೆನ್ಸ್ ಏನ್ ಕೊಡಲ್ಲ ಗುರು, ಸರಿನಾ. ಅದು ಬಿಟ್ರೆ ನಮ್ಮ ರೈಲ್ ರಿಕಲ್ಟನ್ ಅವರು ಏನೂ ಆಡೋದಿಲ್ಲ, ಆರಾಮ್ಸ ಔಟ್ ಆಗ್ಬಿಡುತ್ತಾರೆ. ನಮ್ಮ ಜಸ್ಪ್ರೀತ್ ಬುಮ್ರಾ ಅವ್ರ ಬೌಲಿಂಗ್ ಅಲ್ಲಿ ಟಾಪ್ ಎಡ್ಜ್ ಆಗತ್ತೆ, ಅದನ್ನ ಕ್ಯಾಚ್ ನ ಸಕ್ಕದಾಗಿ ಇಟ್ಕೋತಾರೆ ಗುರು. ಆಮೇಲೆ ನಮ್ಮ ಡಿವಾಲ್ಡ್ ಬ್ರೇವಿಸ್ ಮತ್ತೆ ಡೇವಿಡ್ ಮಿಲ್ಲರ್, ಯಪ್ಪ ಕಿಲ್ಲರ್ ಮಿಲ್ಲರ್ ಆಟ ತೋರಿಸಿದ್ರು ಗುರು. ಇವ್ರು ಒಂಥರ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಗುರು, ಸರಿನಾ. ಇವ್ರಿಗೋಸ್ಕರ ಸೌತ್ ಆಫ್ರಿಕಾ T20 ವರ್ಲ್ಡ್ ಕಪ್ ದಾಗ ಗೆಲ್ಬೇಕು ಅಂತ ಹೇಳ್ತಿದ್ರು ಗುರು. ಗೆದ್ರೆ ನಮ್ಗೆ ಇಂಡಿಯಾದಾಗ ಗೆಲ್ಲಬೇಕು, ಬಟ್ ಬೇರೆಯವ್ರು ಯಾರು ಗೆದ್ರೆ ಸೌತ್ ಆಫ್ರಿಕಾ ಗೆಲ್ಲಿ ಅಂತ ಒಂದ್ ಕಡೆ ನಿಮ್ಗೂ ಅನ್ಸೋದೇ ಹೇಗಪ್ಪ ಅಂದ್ರೆ ಇವ್ರಿಗೆ ಪಾಪ ಲೆಕ್ಕಿಲ್ಲ. ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ, ಬಟ್ ಇವ್ರಿಗೆ ಇನ್ನು T20 ವರ್ಲ್ಡ್ ಕಪ್ ಪಾಪ ಗೆದ್ದಿಲ್ಲ. ಗೆದ್ರೆ ಫಸ್ಟ್ ಟೈಮ್ ಆಗತ್ತೆ, ಅದ್ರಿಂದ ಇವರು ಗೆಲ್ಲಿ ಗುರು ಅಂತ ಅಷ್ಟೇ. ಫಸ್ಟ್ ನಾವು ಗೆಲ್ಲಬೇಕು, ನಾವು ಗೆದ್ದಿಲ್ಲ ಅಂದ್ರೆ ಇವರಾರು ಗೆಲ್ಲಿ ಯಾರು ಗೆಲ್ಲಿ ಏನ್ ಪ್ರಾಬ್ಲಮ್ ಸುಮ್ನೆ. ಬಟ್ ಡೇವಿಡ್ ಮಿಲ್ಲರ್ ನೋಡು ನನಗೆ ಬೇಜಾರಾಗತ್ತೆ ಆಯ್ತಾ. ಇವ್ರಿಬ್ರು ಆಡ್ತಾರಲ್ಲ ಗುರು, ಡಿವಾಲ್ಡ್ ಬ್ರೇವಿಸ್ ಮತ್ತೆ ಕಿಲ್ಲರ್ ಮಿಲ್ಲರ್, ಏನ್ ಗುರು ಹೊಡಿತಿದ್ದಿ ಡೇಟ್ಗಳು. ಅದೇನಿಗೆ ನೋ ಬಾಲ್ ಹಾಕ್ತಿದ್ರು, ಹಾರ್ದಿಕ್ ಪಾಂಡ್ಯ ಅವ್ರು ನೋ ಬಾಲ್ ಹಾಕಿದ್ರು ನೆಕ್ಸ್ಟ್ ಬಾಲ್ 6, ಆಮೇಲೆ ದೂಬೆ ಅವ್ರು ನೋ ಬಾಲ್ ಹಾಕಿದ್ರು ನೆಕ್ಸ್ಟ್ ಬಾಲ್ 6. ಎಂತ ಅಣ್ಣ, ಇಂಟರ್ನ್ಯಾಷನಲ್ ಲೆವೆಲ್ಸ್ ಅಲ್ಲಿ ನೋ ಬಾಲ್ ಹಾಕದ. ಓಕೆ, ಏನೋ ಮಾಡಕ್ಕಾಗಲ್ಲ, ಇಬ್ರು ಒಂದೊಂದು ಹಾಕಿದ್ದಾರೆ, ತುಂಬಾ ನಾವೇನು ಹೇಳಕ್ಕಾಗಲ್ಲ ಅಲ್ವಾ. ಬಟ್ ಆದ್ರೂ ಆ ಟೈಮಲ್ಲಿ ಹೆವಿ ಬೇಜಾರಾಗತ್ತೆ ಗುರು. ಇವರು ನಮ್ಮ ಡೇವಿಡ್ ಮಿಲ್ಲರ್ ಮತ್ತೆ ಡಿವಾಲ್ಡ್ ಬ್ರೇವಿಸ್ ಡಿ ಆಡ್ತಿದ್ದಾಗ ಮ್ಯಾಚ್ ವೈತ್ ಗುರು 220 230 ಅಂತ ಎಲ್ಲ ಅನ್ಕೋಬಿಟ್ಟೆ. ಬಟ್ ನಮ್ಮ ಡಿವಾಲ್ಡ್ ಬ್ರೇವಿಸ್ ಅವರು ಶಿವಮ್ ದುಬೆ ಬೌಲಿಂಗ್ ಅಲ್ಲಿ ಫಸ್ಟ್ ಬಾಲ್ 6 ಹೊಡಿತಾರೆ ಆ ಓವರ್ ಅಲ್ಲಿ. ಆ ನಂತರ ಟಾಪ್ ಎಡ್ಜ್ ಆಗಿ ಔಟ್ ಆಗ್ತಾರೆ ಗುರು. ಆ ಒಂದು ಕ್ಯಾಚ್ ನ ನಮ್ಮ ಅಭಿಷೇಕ್ ಶರ್ಮಾ ಅವರು ತಗೋತಾರೆ ಗುರು. ನಾನು ಶಿವಮ್ ದುಬೆ ಅವರು ಫಸ್ಟ್ ಓವರ್ ಅಲ್ಲಿ 2 ಬಾಲು ಅವರು ಫುಲ್ ವೈಟ್ ಸ್ಕ್ರೀನ್ ಅಂತ ಹಾಕ್ತಾರೆ, ಅವಾಗ ಬಿಡ್ತಾರೆ. ಆಮೇಲೆ ಗೊತ್ತಾಗತ್ ಗುರು ಬರೀ ಇಲ್ಲೇ ಆಗ್ತವ್ರೆ ಅಂತ ಒಂಚೂರು ಮೂವ್ಮೆಂಟ್ ಕೊಡಿದ್ರೆ ಅವ್ರು ಹೆಂಗೆ ಇದ್ರು ವೈಡ್ ಆಗತ್ತೆ ಅಂತ ಬಿಟ್ಟು ಫಸ್ಟ್ ಓವರ್ 15 ದೊಡಿಸ್ಕೊಬಿಡ್ತಾರೆ ಶಿವಮ್ ದುಬೆ ಅವರು ಬ್ರೋ. ಆದ್ರೆ ಅವ್ರದ್ದು ಪೇಸ್ ಇರ್ಲಿಲ್ವಲ್ಲ, ಅದೇ ಒಂಥರ ಅಫೆಕ್ಟ್, ಒಂಥರ ಬೆನಿಫಿಟ್, ಸರಿನಾ. ಅದೇ ಪೇಸ್ ಇದ್ದಿ ಪೇಸ್ ತೆಗಿತಾರಲ್ಲ ಅವರು ತುಂಬಾ ಡೇಂಜರಸ್ ಆಗ್ತಾರೆ. ಪೇಸ್ ಇರಲ್ವಲ್ಲ ಅವ್ರಿಗೆ ಗೊತ್ತಿರತ್ತೆ ಬಾಲ್ ಇಷ್ಟರಲ್ಲೇ ಬರತ್ತೆ. ಈಗ ಪೇಸ್ ಬರ್ತಿದಾಗ ಅವರು ಲೇಟ್ ಮಾಡಕ್ ಆಗಲ್ಲ, ಯಾಕಪ್ಪ ಅಂದ್ರೆ ಫಾಸ್ಟ್ ಆಗಿ ಏನ್ ಮಾಡ್ತಾರೆ, ರಿಯಾಕ್ಟ್ ಮಾಡಕ್ಕೆ ಆಗಲ್ವಲ್ಲ. ಅವ್ರು ಫಾಸ್ಟ್ ಆಗಿ ಬರತ್ತೆ ಅನ್ಕೊಂಡೆ ಬ್ಯಾಟ್ಸ್ಮನ್ ಆಡ್ಬೇಕು, ಸ್ಲೋ ಆಗಿ ಬರತ್ತೆ ಅಂತ ಆಡಿದ್ರೆ ಅವ್ರು ರಿಯಾಕ್ಟ್ ಅಷ್ಟು ಬೇಗ ಮಾಡಕ್ ಆಗಲ್ಲ ಆಸ್ ಯೂಶುವಲಿ. ಆಮೇಲೆ ಗುರು ನಮ್ಮ ಮಿಲ್ಲರು ಮತ್ತೆ ಸ್ಟಪ್ಸು ಸಗದಾಗ ಆಡ್ತಾರೆ, ಇನ್ ಯಾರಿಂದ ನಾವು ಕಾಂಟ್ರಿಬ್ಯೂಷನ್ ಬರಲ್ಲ. ಮಿಲ್ಲರ್ ಅವರು ಔಟ್ ಆಗ್ತಿದ್ದಾಗ ಒಂಚೂರು ರನ್ ಕಡಿಮೆ ಆಯ್ತು ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ 200 ಹತ್ರ ಏನಾದ್ರು ರೀಚ್ ಆಗ್ತಿರೋ ಡೇವಿಡ್ ಮಿಲ್ಲರ್ ಅವರು ವರುಣ್ ಚಕ್ರವರ್ತಿಗೆ ಔಟ್ ಆಗ್ತಾರೆ. ಆ ಒಂದು ಕ್ಯಾಚ್ ನ ನಮ್ಮ ತಿಲಕ್ ವರ್ಮಾ ಅವ್ರು ತಗೋತಾರೆ ಗುರು. ಏನಿಲ್ಲ ಮಾಮೂಲಿ ದೂರ ಇರ್ತಾರೆ, ಔಟ್ ಆಗ್ತಾರೆ. ತಿಲಕ್ ವರ್ಮಾ ಅವ್ರು ಸಹ ಅದ್ಭುತವಾಗಿ ಕ್ಯಾಚ್ ನ ತಗೋತಾರೆ. ಆಮೇಲೆ ಆನ್ಸನ್, ಬಾಷ್ಕು, ರಬಾಡ ಅವ್ರೇನಷ್ಟು ಯಾರೋ ಆಡಲ್ಲ ಗುರು, ಆರಾಮ್ಸಾಗಿ ಹೋಗತ್ತೆ ಗುರು. ಎಲ್ಲರಿಗೂ ಸರಿಯಾಗಿ ಹೊಡೆದಿದ್ದಾರೆ ಬೂಮ್ರಾ ಅವ್ರಿಗೆ ಬಿಟ್ಟು. ಬೂಮ್ರಾ ಅವ್ರು ನೋಡಿ ಗುರು 4 ಓವರ್ 3 ವಿಕೆಟ್ ಬರೀ 15 ರನ್. ವರುಣ್ ಚಕ್ರವರ್ತಿ ಗುರು ಇವತ್ತು ವಿಕೆಟ್ ತೆಗೆದಿರ್ಬೋದು, ಅವರು ಕಮ್ಮಿ ಹೊಡೆಸ್ಕೋತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಯಾಕಪ್ಪ ಮಿಸ್ಟ್ರಿ ಸ್ಪಿನ್ನರ್ ಅವರು. ಬಟ್ ಅವರು ಹೊಡೆಸ್ಕೊಂಡಿದ್ದಾರೆ. ಏನು ಮಾಡಕ್ ಆಗಲ್ಲ, ಈ ತರ 1 ಆಫ್ ಡೇ ಆಗತ್ತೆ. ಬಟ್ ಇದು ಸೂಪರ್ 8 ಅಲ್ಲಿ ತುಂಬಾ ಮೇಜರ್ ಆಗತ್ತೆ, ಸರಿನಾ. ಇವಾಗ ನೆಕ್ಸ್ಟ್ ಗುರು ನಮ್ಮ ಚೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ, ನಾವು 111 ರನ್ ಹೊಡೆದಿದೀವಿ. ನಾನು ಹೇಳ್ದೆ 3ಕ್ಕೆ ಮುಕ್ತಾಯ ಆಗ್ಲಿ ಅಂತ ನಮ್ಮ ಅಭಿಷೇಕ್ ಶರ್ಮಾ ಅವ್ರಿಗೆ. ಅವ್ರು ನೋಡಿದ್ರೆ ಗುರು ಕರೆಕ್ಟ್ ಆಗಿ ಈ 3ಕ್ಕೆ ಮುಕ್ತಾಯ ಆಗ್ಲಿ ಅಂತ ಎಲ್ಲ ಅನ್ಕೊಂಡ್ಬಿಟ್ರು, ಗೊತ್ತಿಲ್ಲ ಟೀಮ್ ಅವರು. ಇವರು ಯಾವ್ದು ಸೂರ್ಯಕುಮಾರ್ ಯಾದವ್ ಜೊತೆ ಮಾತಾಡಿದ್ದೆ, ಅವ್ರ ಜೊತೆಗೂ ಹೇಳಿದ್ದೆ ಅಭಿಷೇಕ್ ಶರ್ಮಾ ಅವ್ರದ್ದು 3ಕ್ಕೆ ಮುಕ್ತಾಯ ಆಗ್ಲಿ ಅಂತ.
ಇವ್ರು ನೋಡಿದ್ರೆ ಇವರು 3ಕ್ಕೆ ಮ್ಯಾಚ್ ನ ಮುಕ್ತಾಯ ಮಾಡ್ಬಿಟ್ಟಿದ್ದಾರೆ, ಆದ್ರೆ 1-1ಗೆ ಮ್ಯಾಚ್ ನ ಮುಕ್ತಾಯ ಮಾಡ್ಬಿಟ್ಟಿದ್ದಾರೆ. ನಾನೇನಾದ್ರು ತಪ್ಪು ಹೇಳದ್ನ ಕಾಮೆಂಟ್ ಮಾಡಿ. ಗುರು ಸ್ಟಾರ್ಟಿಂಗ್ಗೆ 4ನೇ ಬಾಲೆ ವಿಕೆಟ್ ಹೋಗ್ಬಿಡತ್ತೆ ಗುರು. ಯಪ್ಪ ಏನ್ ಬೇಜಾರಾಗತ್ತೆ ಅಂದ್ರೆ ಗುರು ಈ ತರ ಎಲ್ಲ ಹೋದಾಗ. ಐ ಥಿಂಕ್ ಪಾಕಿಸ್ತಾನದ ಮೇಲೆ ಅಭಿಷೇಕ್ ಶರ್ಮಾ ಅವ್ರ ವಿಕೆಟ್ ಹೋಗಿದ್ದು ಸಹ 4 ಬಾಲ್ಗೆನೆ. ಅದೇ ರೀತಿಲಿ ಇಶಾನ್ ಕಿಶನ್ ಅವ್ರು ಸ್ಟ್ರೈಕ್ ತಗೋತಾರೆ. ನಾನು ಅಭಿಷೇಕ್ ಶರ್ಮಾ ಅವ್ರ ಜೊತೆ ಮಾತಾಡುವಾಗ ಅದು ಸಹ ಹೇಳಿದೀನಿ, ಇಶಾನ್ ಕಿಶನ್ ಅವ್ರಿಗೆ ಸ್ಟ್ರೈಕ್ ನ ಕೊಡಿ ಅಂತ. ಅದ್ರಿಂದಾನೇ ಅನ್ಸುತ್ತೆ ಗುರು ಇಶಾನ್ ಕಿಶನ್ ಅವರು ಸ್ಟ್ರೈಕ್ ನ ತಗೊಂಡು ಪಾಪ ಇವ್ರು ಡಕ್ಔಟ್ ಆಗ್ಬಿಡ್ತಾರೆ. ನಾನು ಹೇಳಿದೆ ಗುರು ಏಡನ್ ಮಾರ್ಕ್ರಮ್ ಅವರೇ ಫಸ್ಟ್ ಓವರ್ ಮಾಡೋದು ಅಂತ. ಹೆಂಗೆ ನಮ್ ಪ್ರೆಡಿಕ್ಷನ್ ಒಂದ್ ಸೆಲ್ಯೂಟ್ ಹೊಡಿಲೇಬೇಕು. ಹೆಂಗೆ ಗುರು ಹೆಂಗೆ ನಾವು ಸೂಪರ್ ಅಲ್ವಾ ಗುರು. ಬಟ್ ನನ್ ಸೋಲಿ ಅಂತ ಹೇಳಿರ್ಲಿಲ್ಲ, 3ಕ್ಕೆ ಮುಕ್ತಾಯ ಆಗ್ಲಿ 3 ಸೊದಕ್ ಮುಕ್ತಾಯ ಆಗ್ಲಿ ಅಂತ ಹೇಳಿದೆ ಅಷ್ಟೇ, ಸರಿದಾ. ಆಮೇಲೆ ಗುರು ಅಭಿಷೇಕ್ ಶರ್ಮಾ ಅವರು ಫಸ್ಟ್ ಓವರ್ ಲಾಸ್ಟ್ ಬಾಲ್ ಅಲ್ಲಿ ಒಂದು 4 ಮುಖಾಂತರ ಶುರು ಮಾಡ್ತಾರೆ. ಆಮೇಲೆ ಒಂದು 6 ನ ಹೊಡಿತಾರೆ, ಆಮೇಲೆ ಒಂದು 4 ನ ಹೊಡಿತಾರೆ, ಆಮೇಲೆ ಹಂಗೆ ಔಟ್ ಆಗ್ಬಿಡ್ತಾರೆ ಗುರು. ನಮ್ಮ ಮಾರ್ಕೋ ಆನ್ಸನ್ ಅವರ ಬೌಲಿಂಗ್ ಅಲ್ಲಿ ಬಾಶ್ ಅವ್ರ ಅದ್ಭುತವಾಗಿ ಕ್ಯಾಚ್ ನ ತಗೋತಾರೆ. ಆಮೇಲೆ ನಮ್ಮ ತಿಲಕ್ ವರ್ಮಾ ಅವ್ರು ಸಹ ಏನು ಕಿಸ್ತು ದಬಾಕಲ್ಲ, ಅವರು ಎಡ್ಜ್ ಔಟ್ ಆಗ್ತಾರೆ. ಅದೇನಕ್ಕೆ ರಿವ್ಯೂ ತಗೋತಾರೆ ಅಂತಾನೆ ಗೊತ್ತಿಲ್ಲ. ಫಸ್ಟ್ ಗುರು ತಿಲಕ್ ವರ್ಮಾ ಅವರೇ ಔಟ್ ಆಗೋದು, ಆಮೇಲೆ ಅಭಿಷೇಕ್ ಶರ್ಮಾ ಅವ್ರು ಔಟ್ ಆಗೋದು. ತಿಲಕ್ ವರ್ಮಾ ಅವ್ರ ಅದೇನಕ್ಕೆ ರಿವ್ಯೂ ತಗೊಂಡ್ರು ಗೊತ್ತಿಲ್ಲ. ರಿವ್ಯೂ ಇಂದ ಏನೋ ಮ್ಯಾಟರ್ ಆಗ್ತಿರ್ಲಿಲ್ಲ ಗುರು. ಔಟ್ ಹೋತಾ ಸೌಂಡ್ ಬಂತು, ಬಟ್ ಅವ್ರಿಗೆ ಅಲ್ಲಿ ಕೇಳಿಸಿರಲ್ಲ. ಐ ಥಿಂಕ್ ಯಾಕಪ್ಪ ಅಂದ್ರೆ ಕ್ರೌಡ್ ಹಂಗಿರೋದೆ, ಕ್ರೌಡ್ ಚಿಯರ್ ಮಾಡ್ತಿರ್ತಾರೆ ಇಂಡಿಯಾ ಇಂಡಿಯಾ ಅಂತ, ಅದರಿಂದ ಅವ್ರಿಗೆ ಅದು ಕೇಳಿಸಿರಲ್ಲ ಅಂತ ಅನ್ಕೋತೀನಿ ಗುರು. ಆಮೇಲೆ ಗುರು ನಮ್ಮ ಸೂರ್ಯಕುಮಾರ್ ಯಾದವ್ ಅಭಿಷೇಕ್ ಶರ್ಮಾ ಅದೇ ಒಂದಿಷ್ಟು ಆಡ್ತಾರೆ. ಸೂರ್ಯಕುಮಾರ್ ಯಾದವ್ ಅವ್ರ ಗುರು ಒಂಥರ ಇವ್ರದ್ದು ನಾಮಿನಲ್ ಆಟ ಇದೆಯಲ್ಲ ಗುರು, ಆ ಆಟ ಆಡಲ್ಲ. ಅವ್ರದ್ದು ಮತ್ತೆ ದೂಬೆ ಅವ್ರದೇ ಗುರು ಅದ್ರ ರೇಂಜ್ಗೆ ಪಾರ್ಟ್ನರ್ಶಿಪ್ ಒಂಚೂರು ಏನೋ ಒಂದು ಬರತ್ತೆ ಗುರು, ಆದ್ರೆ ಇವ್ರಿಬ್ರದೇ ಗುರು ಬರೋದು, ಯಾರ್ದು ಬರಲ್ಲ ಗುರು. ನಮ್ ವಾಷಿಂಗ್ಟನ್ ಸುಂದರ್ ಅವರು ಸಹ ಬೇಗನೆ ಔಟ್ ಆಗ್ತಾರೆ. ಅವ್ರದ್ದು ಏನಂತ ಕಾಂಟ್ರಿಬ್ಯೂಷನ್ ಏನಿಲ್ಲ. ಒಂದೊಂದ್ರೆ ಇದು ಒಂಥರ ಕಾಂಟ್ರಿಬ್ಯೂಷನ್ ಗುರು, 1 ರನ್ ಬಂದ್ರು ಅದು ಕಾಂಟ್ರಿಬ್ಯೂಷನ್ ಅಂತಾನೆ ನಾವು ಕನ್ಸಿಡರ್ ನ ಮಾಡ್ಬೇಕಾಗತ್ತೆ. ಇನ್ನು ಬಿಟ್ರೆ ಗುರು ನಮ್ಮ ದೂಬೆ ಮತ್ತೆ ನಮ್ ಸೂರ್ಯಕುಮಾರ್ ಯಾದವ್ ಅವರು ಒಂದು ರೇಂಜ್ ಪರ್ಫಾರ್ಮ್ ನ ಮಾಡ್ತಾರೆ. ಸೂರ್ಯಕುಮಾರ್ ಯಾದವ್ ಅವರು 18 ರನ್ ನ ಹೊಡಿತಾರೆ ಗುರು 22 ಬಾಲ್ಗೆ. ಬಟ್ ಇದು ನಾಮಿನಲ್ ಆಟ ಅಲ್ಲ, ಇದು ಫೈನ್ ಲೆಗ್ ಕಡೆ 6 ಹೊಡಿಯಕ್ ಹೋಗ್ತಾರೆ. ಆ ಕಡೆ ಹಾಕೋದ್ರೆ ಗುರು ಕಣ್ಣು ಅಳ್ಬಿಟ್ಟಿರತ್ತೆ. ಆ ಕ್ಯಾಚ್ ನ ಗುರು ಅದು ಔಟ್ ಆಗ ಬಾಲೇ ಅಲ್ಲ. ಬಾಶ್ ಅವರು ಆ ಒಂದು ಕ್ಯಾಚ್ ನ ತಗೋತಾರೆ. ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರು 6 ಎಲ್ಲ ಹೊಡಿತಾರೆ. ಬಟ್ ಸ್ಟ್ರೈ ಅಂದ್ರೆ ಮಿತಿ ಮೀರ್ ಬಿಟ್ಟಿರತ್ತೆ, ಹೊಡಿಯಕ್ ಆಗದೇ ಇಲ್ಲ ಅನ್ನೋ ಸ್ಥಿತಿ ತಲುಪಿಬಿಟ್ಟಿರತ್ತೆ ಗುರು. 200+ ಇರತ್ತೆ ಪರ್ ಬಾಲ್ಗೆ. ಸ್ಟ್ರೈಕ್ ರೇಟ್ ಬೇಕಾಗಿರತ್ತೆ ಅಂದ್ರೆ 12+ ಹೊಡಿಬೇಕಾಗಿರತ್ತೆ ಪ್ರತಿಯೊಂದು ಓವರ್ಗೆ. ಅಂದ್ರೆ 6 ಬಾಲಿಗೆ 12ಗಿಂತ ಹೆಚ್ಚು ರನ್ ಹೊಡಿಬೇಕಾಗಿರತ್ತೆ. ಅದು ಕಷ್ಟನೇ ಗುರು. ಮತ್ತೆ ಇವತ್ತು ಸೌತ್ ಆಫ್ರಿಕಾದವ್ರದ್ದು ಬೌಲಿಂಗು ರಬಾಡ, ಚೇಂಜ್ ಆಫ್ ಪೇಸು, ಲುಂಗಿ ಎನ್ಗಿಡಿ ಗುರು ಚೇಂಜ್ ಆಫ್ ಪೇಸ್ ಎಕ್ಸ್ಪರ್ಟ್. ಇದೇ ಗುರು ಶಿವಮ್ ದುಬೆಗೂ ಮತ್ತೆ ಲುಂಗಿ ಎನ್ಗಿಡಿಯವ್ರಿಗೂ ಇರೋ ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಶಿವಮ್ ದುಬೆ ಅವ್ರದ್ದು ತುಂಬಾ ಸ್ಪೀಡ್ ಇಲ್ಲ, ಲುಂಗಿ ಎನ್ಗಿಡಿ ಅವ್ರು ತುಂಬಾ ಸ್ಪೀಡ್ ಹಾಕು ಅಂದ್ರು ಓಕೆ, ಅವ್ರು ಒಂದ್ ಸ್ವಲ್ಪ ಸ್ಲೋವರ್ ಒನ್ ಆದ್ರೂ ಹಾಕು ಅಂದ್ರು ಓಕೆ. ಈ ತರ ಇದ್ದಾಗ ಬ್ಯಾಟ್ಸ್ಮನ್ ಗೆ ಕನ್ಫ್ಯೂಷನ್ ಇರತ್ತೆ. ಕೊನೆಯಲ್ಲಿ ಗುರು ಒಂದೇ ಓವರ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರ ವಿಕೆಟ್ ಬೀಳತ್ತೆ, ರಿಂಕು ಸಿಂಗ್ ಅವ್ರ ವಿಕೆಟ್ ಬೀಳತ್ತೆ, ಮತ್ತೆ ನಮ್ಮ ಹರ್ಷದೀಪ್ ಸಿಂಗ್ ಅವ್ರ ವಿಕೆಟ್ ಬೀಳತ್ತೆ. ಅವಾಗ್ಲೇ ಗೊತ್ತಾಗತ್ತೆ ಗುರು ಈ ಒಂದು ಮ್ಯಾಚ್ ನಮ್ ಕೈಯಲ್ಲ ಗುರು, ಮುಗಿಯಿತು. ಒಂದ್ ರೇಂಜ್ ಎಷ್ಟು ಕಮ್ಮಿಯಿಂದ ಸೋಲ್ತೀವಿ ಅಷ್ಟು ಕಮ್ಮಿಯಿಂದ ಸೋಲೋಣ ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅವಾಗ್ಲೇ ಗೊತ್ತಾಗ್ಬಿಟ್ಟಿರತ್ತೆ ಗುರು. ದುಬೆ ಅವ್ರಿಗೂ ಗೊತ್ತಾಗಿರತ್ತೆ, ಆಡ್ತಿರ್ತಾರಲ್ಲ ಸೋಲೋದ್ ಕನ್ಫರ್ಮ್, ಎಷ್ಟು ಕಮ್ಮಿಯಿಂದ ಆಗುತ್ತೋ ಅಷ್ಟು ಕಮ್ಮಿಯಿಂದ ಸೋಲೋಣ ಅಂತ ಡಿಸೈಡ್ ನ ಮಾಡ್ಕೊಂಡು ಇರ್ತಾರೆ ಗುರು. ಆಮೇಲೆ ದುಬೆ ಅವರು ಒಂದು 6 ಎಲ್ಲ ಹೊಡಿತಾರೆ. ಆಮೇಲೆ ಅದು ಗುರು ಹಿಂದೆ ಆರಾಮ್ಸಾಗಿ 4 ಅಥವಾ 6 ಹೊಡಿಯೋ ಬಾಲಿ ಕೈ ಕ್ಯಾಚ್ ಕೊಟ್ಟಿ ನಮ್ಮ ದೂಬೆ ಅವರು ಔಟ್ ಆಗ್ತಾರೆ. ನಮ್ಮ ದೂಬೆ ಅವರು ಔಟ್ ಆಗಿದ್ದ ತಕ್ಷಣ ನಮ್ಮ ಬೂಮ್ರಾ ಅವರು ನಾನು ಔಟ್ ಆಗ್ಬಿಡ್ತೀನಿ ಗುರು ಪೆವಿಲಿಯನ್ ಪರೇಡ್ ನ ನಡೆಸ್ತಾರೆ. ಈ ಒಂದು ಲಾಸ್ ತುಂಬಾ ಅಫೆಕ್ಟ್ ಆಗತ್ತೆ 99%. ಈ ಒಂದು ಲಾಸ್ ಬಗ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಈ ಒಂದು ಮ್ಯಾಚ್ ನೋಡಿದ್ರೆ ಗುರು ಏನ್ ಅನ್ನಿಸ್ತು ಅದನ್ನು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.